Morning friends, I welcome you all to the online worship of Bangalore South Church this morning. Even as we have gathered to worship God, let's turn our Bibles to the book of Ecclesiastes, chapter number 12 and verse number 1. ಬೆಳಗಿನ ಹೊತ್ತಾರೆಯಲ್ಲಿ ಬೆಂಗಳೂರು ಸೌತ್ ಚರ್ಚ್ ಆರಾಧನೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುವಳಾಗಿದ್ದೇನೆ. ನಾವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ ಆತನನ್ನು ಆರಾಧಿಸುವುದಕ್ಕಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಪ್ರಸಂಗಿಯ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. The book of Ecclesiastes, chapter number 12 and verse number 1. Remember your Creator in the days of your youth, before the days of trouble come and the years approach when you will say, I find no pleasure in them. ಪ್ರಸಂಗಿ 12:1. ಕಷ್ಟದ ದಿನಗಳು ಬರುವಕ್ಕಿಂತ ಮೊದಲು ಇವುಗಳಲ್ಲಿ ನನಗೆ ಸಂತೋಷವಿಲ್ಲ ಎಂದು ನೀನು ಹೇಳುವ ವರ್ಷಗಳು ಸಮೀಪಿಸುವಕ್ಕಿಂತ ಮೊದಲು ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೊ. Here the teacher or Solomon, he is giving an advice to the young people. He is saying, one thing I want you to do before the days of trouble approach, before you say how I wasted my time in all these things, remember your Creator in the days of your youth. ಸೊಲೊಮೋನನು ಪ್ರಸಂಗಿಯ ಪುಸ್ತಕವನ್ನು ಬರೆಯುವಾಗ ಈಗ ಆತನಿಗೆ ಬಹುತೇಕವಾಗಿ ವಯಸ್ಸಾಗಿದೆ. ಜೀವಿತದ ಎಲ್ಲಾ ಸಂಗತಿಗಳನ್ನು ಆತನು ಅನುಭವಿಸಿದ ನಂತರ ಆತನು ಹೇಳುವಂತಹ ಮಾತೇನೆಂದರೆ, ಕಷ್ಟದ ದಿನಗಳು ಬರುವಕ್ಕಿಂತ ಮುಂಚೆ ಇದರಲ್ಲಿ ನಾನು ಸಂತೋಷ ಪಟ್ಟೇ ಇಲ್ಲ ಎಂಬುದಾಗಿ ಆ ವಿಷಯವನ್ನು ಹೇಳುವಕ್ಕಿಂತ ಮುಂಚೆ ನಿನ್ನ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ನೀನು ಸ್ಮರಿಸಿಕೋ ಎಂಬುದಾಗಿ. Very wonderful instruction the teacher is giving. Remember your Creator in the days of your youth. ಯೌವನದ ದಿನಗಳಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. When he uses the word remember, it is not just to bring to your memory. ನೆನೆಸಿಕೋ ಅಥವಾ ನೆನಪಿನಲ್ಲಿಡೆ ಎಂಬುದಾಗಿ ಒಂದು ವಾಕ್ಯವನ್ನು ಆತ ಹೇಳುವಾಗ ಕೇವಲ ಮರೆತಿದ್ದನ್ನು ನೆನೆಸಿಕೊಳ್ಳುವುದು ಎಂಬುದಾಗಿ ಅಲ್ಲ. But when you are young, get to know your Creator. Hallelujah. ನೀನು ಯೌವನ ಕಾಲದಲ್ಲಿಯೇ ನಿನ್ನ ಸೃಷ್ಟಿಕರ್ತನ ಬಗ್ಗೆ ನೀನು ತಿಳಿದುಕೋ. Remember means get to know Him. Get to know Him through His word. Get to know Him through your life. Get to know Him through the things that He allows you in your life. Get to know Him through the teachings of the scripture. ಆತನನ್ನು ಸ್ಮರಿಸು ಎಂಬುದಾಗಿ ಹೇಳುವಾಗ ಕರ್ತನನ್ನು ಆತನ ವಾಕ್ಯದಿಂದ ನೀನು ತಿಳಿದುಕೋ. ನಿನ್ನ ಜೀವಿತದಲ್ಲಿ ಸಂಭವಿಸುವಂತಹ ಸಂಗತಿಗಳ ಮುಖಾಂತರ ತಿಳಿದುಕೋ. ಸಂದೇಶದ ಮುಖಾಂತರ ನೀನು ಆತನನ್ನು ತಿಳಿದುಕೋ. ಎಲ್ಲಾ ಸಂಗತಿಗಳಲ್ಲಿ ನೀನು ಆತನನ್ನು ತಿಳಿದುಕೋ. Then what happens? If you get to know Him when you are very young, you will spare yourself from many heartaches and many pitfalls in your life. ನಿನ್ನ ಸೃಷ್ಟಿಕರ್ತನನ್ನು ಯೌವನದಲ್ಲಿಯೇ ನೀನು ತಿಳಿದುಕೊಳ್ಳುವುದಾಗಿದ್ದರೆ ನಿನ್ನ ಜೀವಿತದಲ್ಲಿ ಸಂತೋಷ ಪಡಿಸದೇ ಇರುವಂತ ಅನೇಕ ಸಂಗತಿಗಳಿಂದ ನಿನ್ನನ್ನೇ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. I would encourage you this morning. Suppose you have not had the privilege of getting to know your Creator when you were young, still it is not late. Get to know Him now so that you would be spared of unnecessary heartaches and troubles and things that you will not find pleasure in. ಒಂದು ವೇಳೆ ನೀವು ನಿಮ್ಮ ಸೃಷ್ಟಿಕರ್ತನನ್ನು ಯೌವನದಲ್ಲಿಯೇ ತಿಳಿದುಕೊಳ್ಳುವಂತ ಆ ಒಂದು ಸದವಕಾಶ ನಿಮಗೆ ಇಲ್ಲದಿದ್ದರೆ ಚಿಂತಿಸಬೇಡಿರಿ. ಈಗಲೇ ರಕ್ಷಣೆಯ ದಿನ, ಇಂದೇ ರಕ್ಷಣೆಯ ಕಾಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ದರಿಂದ ಇಂದಿನಿಂದ ನಾವು ಕರ್ತನನ್ನು ತಿಳಿದುಕೊಳ್ಳುವುದಕ್ಕೆ, ಆತನನ್ನೇ ಸ್ಮರಿಸುವುದಕ್ಕೆ, ಆತನನ್ನೇ ನೆನೆಸುವುದಕ್ಕೆ ನಾವು ಪ್ರಯತ್ನ ಮಾಡುವುದಾಗಿದ್ದರೆ ಖಂಡಿತವಾಗಿಯೂ ಮುಂಬರುವಂತ ಅನೇಕ ಕಷ್ಟಗಳಿಂದ ಸಂತೋಷ ಪಡಿಸಿದಂತ ಅನೇಕ ಸಂಗತಿಗಳಿಂದ ನಮ್ಮನ್ನೇ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಮ್ಮ ಸೃಷ್ಟಿಕರ್ತನಿಗೆ ನಾವು ಹೀಗೆ ಹೇಳೋಣ, ತಂದೆಯಾದ ದೇವರೇ, ನನ್ನ ಜೀವಿತದ ಪ್ರತಿ
ದಿನಗಳು ಸ್ವಾಮಿ ನಾನು ನಿನ್ನನ್ನೇ ಸ್ಮರಿಸಬೇಕು, ದಿನಂಪ್ರತಿ ನಿನ್ನನ್ನು ತಿಳಿದುಕೊಳ್ಳಬೇಕು, ದಿನಂಪ್ರತಿ ನಿನ್ನನ್ನು ಪ್ರೀತಿಸಬೇಕು, ನಿನ್ನ ವಾಕ್ಯದ ಮುಖಾಂತರ ನಿನ್ನ ಕುರಿತಾಗಿ ಅರಿತುಕೊಂಡು ನಿನ್ನ ಪ್ರಸನ್ನತೆಯಲ್ಲಿ ಸದಾ ಜೀವಿಸುವುದಕ್ಕಾಗಿ ನನಗೆ ಕೃಪೆ ಮಾಡಿಕೊಡುವುದಾಗಿ ಈ ಸೃಷ್ಟಿ ಕರ್ತನಲ್ಲಿ ನಾವು ಈ ಬೆಳಗಿನ ಹೊತ್ತಾರೆಯಲ್ಲಿ ಪ್ರಾರ್ಥನೆ ಮಾಡೋಣ. Let us pray. Father, we thank you for this precious word that we read this morning. Father, we pray, Lord God, Father, help us to remember you very early in our life, oh Lord God, so that, Lord, we would be spared of many heartaches, many wrong choices, many pitfalls, and we would, Lord God, Father, enjoy your presence all the days of our life. Even this morning, as we, Lord, worship you, rekindle a fresh passion, Lord, for you within our hearts. Even if we have known you for many years, God, I pray, Lord, don't let our love grow cold. Lord, don't let our passion die for you. But I pray that with every passing day, Lord, for all of us, that we would, Lord, passionately know you. We would love you and live for you all the days of our life. Help us to this very end. In Jesus' precious name we pray. Amen. ನಾವು ಈ ಹಾಡನ್ನು ಹಾಡಿಕೊಂಡು ದೇವರನ್ನು ಆರಾಧಿಸೋಣ. ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಪೆ, ಇನ್ನೂ ದಾಹದೆ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಆರಾಧಿಸುತ್ತೇನೆ, ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧಿಸುತ್ತೇನೆ, ಪೂರ್ಣ ಬಲದಿಂದ ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹಾಡನ್ನು ಹಾಡಿ ದೇವರನ್ನು ಆರಾಧನೆ ಮಾಡೋಣ. Purna
ಯಾಕಂದರೆ ನೀನು ಮೊದಲು ನಮ್ಮನ್ನು ಪ್ರೀತಿಸಿದಂತಹ ದೇವರಾಗಿದ್ದೆ. ಇಲ್ಲಿಯ ತನಕ ಕರ್ತನೆ ಮನೋಹರವಾಗಿ ಎಬಿನೇಸರ್ ದೇವರಾಗಿದ್ದುಕೊಂಡು ನಮ್ಮ ಕೈ ಹಿಡಿದು ನಡೆಸಿದಂತಹ ದೇವರೇ ನಿನಗೆ ಸ್ತೋತ್ರವಾಗಲಿ. ದಿನ ಪ್ರತಿ ಸ್ವಾಮಿ ನಮ್ಮನ್ನು ನೋಡುವಂತ ಎಲ್ರೋಹಿ ದೇವರಾಗಿದ್ದೆ. ಎಲ್ಲಾ ಸ್ಥಿತಿಗಳಲ್ಲಿಯೂ ಕರ್ತನೆ ನಿನ್ನ ದೃಷ್ಟಿಯು ನಮ್ಮ ಮೇಲಿದ್ದಕ್ಕಾಗಿ ನನಗೆ ಸ್ತೋತ್ರ ಅಪ್ಪ. ಕೇಳಿದಂತ ಅಂತರಗಳಿಂದ ಆಪತ್ತು ವಿಪತ್ತುಗಳಿಂದ ಕಾಯ್ದು ಕಾಪಾಡದಂತ ದೇವರು ನೀನಾಗಿದ್ದೆ, ಅದಕ್ಕಾಗಿ ನನಗೆ ಸ್ತೋತ್ರ. ನಮ್ಮ ದೀನ ಸ್ಥಿತಿಯಲ್ಲಿ ನಮ್ಮನ್ನು ಗಮನಿಸಿ ನಮ್ಮನ್ನು ಮೇಲಕ್ಕೆ ಎತ್ತಿದಂತ ದೇವರು ನೀನಾಗಿದ್ದೆ, ಅದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ. ಓ ದೇವರೇ, ನೀನೇ ಯೆಹೋವ ರಾಫಾ, ನಿನಗೆ ವಂದನೆಗಳು ಸ್ವಾಮಿ. ಆರೋಗ್ಯವನ್ನು ಕೊಟ್ಟಿರುವಂತ ದೇವರೇ ನಿನಗೆ ಸ್ತೋತ್ರವಾಗಲಿ. ನಮ್ಮ ಆರೋಗ್ಯದಾಯಕನು ನೀನಾಗಿದ್ದೆ, ಸಕಲ ವ್ಯಾಧಿಗಳಿಂದ ನಮ್ಮನ್ನು ಬಿಡಿಸಿದಾತನು ನೀನಾಗಿದ್ದೆ ಅಪ್ಪ. ವ್ಯಾಧಿಗಳು ನಮಗೆ ಕರ್ತನೆ ಸಂಭವಿಸದಂತೆ ಕಾಯ್ದು ಕಾಪಾಡಿದಂತ ದೇವರಾಗಿದ್ದೆ. ವ್ಯಾಧಿ ಬಂದಾಗಲೂ ಸಹ ನಮ್ಮನ್ನು ಗುಣಪಡಿಸಿದಂತ ದೇವರು ನೀನಾಗಿದ್ದೆ. ಯೇಸುವೇ, ನಿನ್ನ ಪಾಶುಂಡೆಗಳಿಂದ ನಮಗೆ ಗುಣವಾಯಿತು, ಅದಕ್ಕಾಗಿ ನನಗೆ ಸ್ತೋತ್ರ ಅಪ್ಪ. ನಾವು ನಿನ್ನನ್ನು ಆರಾಧಿಸುತ್ತೇವೆ. ಜೀವಕಾಲವೆಲ್ಲ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುವುದಕ್ಕಾಗಿ ನಿಮಗೆ ಕೃಪೆ ಮಾಡಿಕೊಡು. ಜೀವಕಾಲವೆಲ್ಲ ಸ್ವಾಮಿ ಕರ್ತನೆ ಪೂರ್ಣ ಬಲದಿಂದ ನಿನ್ನನ್ನು ಪ್ರೀತಿಸುವುದಕ್ಕಾಗಿ, ನಿನ್ನ ಆ ಒಂದು ಸನ್ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಕರ್ತನೆ ನಮಗೆ ಕೃಪೆ ಮಾಡಿಕೊಡುವುದಾಗಿ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್. Thank you, Lord. We worship you, Father. Lord, we bless you. Lord, I come to you. Let my heart be changed, renewed, flowing from the grace that I found in you. Lord,
see you very closely. ತಂದೆಯಾದರೆ ದೇವರೇ ಅತಿ ಸಮೀಪವಾಗಿ ನಾವು ನಿನ್ನನ್ನು ನೋಡುವುದಕ್ಕಾಗಿ ನಮಗೆ ಸಹಾಯ ಮಾಡಿ. Enable us, Lord, to reflect you exactly. ನಿನ್ನ ಹಾಗೆ ನಾವು ಕರ್ತನೆ ವರ್ತಿಸುವುದಕ್ಕಾಗಿ ಸಹಾಯ ಮಾಡು. Be with us this morning. ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮ ಸಂಗಡ ನೀನಿರು. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಆಹ್ವಾನ ಮಾಡುತ್ತೇವೆ. We are back to our studies in Book of Exodus. ವಿಮೋಚನಕಾಂಡ ಪುಸ್ತಕವನ್ನು ನಾವು ಕಲಿಯುವುದಕ್ಕೆ ಮುಂದುವರಿಸೋಣ. One question Pharaoh asked is, who is the Lord? ಒಂದು ಪ್ರಶ್ನೆ ಫರೋಹನು ಕೇಳಿದ್ದು ಅದೇನೆಂದರೆ ಈ ಕರ್ತನು ಯಾರು? God gives ample opportunities to everyone to know the Lord. ಪ್ರತಿಯೊಬ್ಬರು ಕರ್ತನನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ಆತನು ಅನೇಕ ಅವಕಾಶಗಳನ್ನು ಜನರಿಗೆ ಕೊಡುತ್ತಾನೆ. In spite of all these opportunities, many people defy God and keep on asking God, who is the Lord, through their lifestyle. ಅನೇಕ ಅವಕಾಶಗಳನ್ನು ದೇವರು ಕೊಟ್ಟರೂ ಸಹ ಜನರು ಆ ಅವಕಾಶಗಳನ್ನು ತಳ್ಳಿಬಿಟ್ಟು ಈ ದೇವರು ಯಾರೆಂಬ ಪ್ರಶ್ನೆಯನ್ನು ಕೇಳುವರಾಗಿರುತ್ತಾರೆ. Today we are going to focus from chapter 7 verse 14 to chapter 8 verse 19 of book of Exodus. ವಿಮೋಚನಕಾಂಡ ಪುಸ್ತಕದ 7ನೇ ಅಧ್ಯಾಯ 14ನೇ ವಾಕ್ಯದಿಂದ 8ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. The title today's sermon, opportunities to know the Lord. ಕರ್ತನನ್ನು ತಿಳಿಯುವ ಅವಕಾಶಗಳು ಎಂಬ ಸಂದೇಶವನ್ನು ನಾವು ಕೇಳಲಿಕ್ಕಿದ್ದೇವೆ. Last week we had an introduction to the plagues. ಕಳೆದ ವಾರ ನಾವು ಬಾಧೆಗಳ ಕುರಿತಾಗಿ ಪರಿಚಯವನ್ನು ಹೊಂದಿಕೊಂಡೆವು. We call it plagues. ನಾವು ಅವುಗಳಿಗೆ ಬಾಧೆಗಳೆಂಬುದಾಗಿ ಕರೆಯುತ್ತೇವೆ. But when we look in the scriptures, ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವುದಾಗಿದ್ದರೆ, when we turn to Exodus 3 verse 19 and 20, ವಿಮೋಚನಕಾಂಡ 3ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ, God says, I'll stretch out my hand and strike the Egyptians with all the wonders that I'll perform among them. ಈಜಿಪ್ಟ್ ಅರಸನು ಬಲವಾದ ಕೈಯಿಂದಾದರೂ ನಿಮ್ಮನ್ನು ಹೊರಗೊಡಿಸುವುದಿಲ್ಲವೆಂದು ನಿಮಗೆ ನಿಶ್ಚಿತವಾಗಿ ತಿಳಿಯಪಡಿಸುವೆನು. ಹೀಗಿರುವುದರಿಂದ ನನ್ನ ಕೈಯನ್ನು ಚಾಚಿ ನಾನು ಅದರೊಳಗೆ ಮಾಡುವ ಎಲ್ಲ ಅದ್ಭುತಗಳಿಂದ ಈಜಿಪ್ಟಿನವರು ಹೊಡೆಯುವೆನು. ತರುವಾಯ ಅವನು ನಿಮ್ಮನ್ನು ಕಳುಹಿಸಿ ಬಿಡುವನು. God will stretch out his hand and strike the people who oppress and deliver his people. ಯಾರ್ಯಾರು ದೇವರ ಜನರನ್ನು ದಬ್ಬಾಳಿಸುತ್ತಾರೋ ಅಂಥವರನ್ನು ಆತನು ತನ್ನ ಕೈ ಚಾಚಿ ಅವರನ್ನು ಹೊಡೆದು ತನ್ನ ಜನರನ್ನು ಬಿಡಿಸುವಾತನಾಗಿದ್ದಾನೆ. All the wonders by which God strike God's enemies, people who defy God, is called as plagues. ದೇವರನ್ನು ನಿರಾಕರಿಸಿ ಆತನ ಜನರನ್ನು ದಬ್ಬಾಳಿಸುವಂಥ ಸಮಯದಲ್ಲಿ ದೇವರು ಮಾಡುವಂಥ ಅದ್ಭುತಗಳ ಮುಖಾಂತರ ಅವರನ್ನು ಹೊಡೆಯುವಾಗ ಅಂಥ ಅದ್ಭುತಗಳಿಗೆ ಬಾಧೆಗಳು ಎಂಬುದಾಗಿ ಹೇಳಲ್ಪಡುತ್ತದೆ. Exodus 4:8 and 9, God says his miraculous signs. ವಿಮೋಚನಕಾಂಡ 4ನೇ ಅಧ್ಯಾಯ 8-9ನೇ ವಾಕ್ಯ, ಅದ್ಭುತ ಸೂಚನೆಗಳು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Sign always point to something else. ಸೂಚನೆಗಳೆಂಬುದಾಗಿ ಹೇಳುವಾಗ ಯಾವುದನ್ನೇ ಅದು ಸೂಚಿಸುವಂತದ್ದಾಗಿದೆ. This miraculous striking of God, the striking of the invisible God by visible miracles, visible signs to remind you and me that there is a living God. That is miraculous signs. ಅದ್ಭುತ ಸೂಚನೆಗಳೆಂಬುದಾಗಿ ಹೇಳುವಾಗ ಅದೃಶ್ಯನಾದಂಥ ದೇವರು ದೃಶ್ಯವಾಗಿರುವಂಥ ಅದ್ಭುತಗಳನ್ನು ಮಾಡಿ ತನ್ನ ಬಲವನ್ನು ತೋರ್ಪಡಿಸುವ ಆ ಚಿಹ್ನೆಗಳಿಗೆ ನಾವು ಅದ್ಭುತ ಕಾರ್ಯಗಳೆಂಬುದಾಗಿ ಹೇಳುತ್ತೇವೆ. Chapter 6 verse 6, God says, I will redeem you with an outstretched arm and with mighty acts of judgment. ದೇವರು 6ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾನೆ, ನಾನು ಚಾಚಿದ ಬಾಹುಬಲಿಯಿಂದ ದೊಡ್ಡ ನ್ಯಾಯ ತೀರ್ಪುಗಳನ್ನು ಮಾಡುತ್ತೇನೆಂಬುದಾಗಿ. Many people's understanding of scripture is very selective. ಕೆಲವು ಜನರು ಕೆಲವು ವಾಕ್ಯಗಳನ್ನು ಮಾತ್ರವೇ ದೇವರ ವಾಕ್ಯದಲ್ಲಿ ಓದುವರಾಗಿರುತ್ತಾರೆ. God performs
miracles of provision and also miracles of judgment. ದೇವರು ಒದಗಿಸುವಿಕೆಯ ಅದ್ಭುತಗಳನ್ನು, ನ್ಯಾಯ ತೀರಿಸುವಂತ ಅದ್ಭುತಗಳನ್ನು ಮಾಡುವ With ಆತನಾಗಿದ್ದಾನೆ. his outstretched arms, he do mighty acts of judgment to reveal himself that he's a promise-keeping God. ಆತನು ಚಾಚಿದ ಬಾಹುವಿನಿಂದ ದೊಡ್ಡ ನ್ಯಾಯ ತೀರ್ಪುಗಳನ್ನು ಮಾಡಿ ಆತನೇ ದೇವರೆಂಬುದಾಗಿ ತೋರ್ಪಡಿಸುವ This ಆತನಾಗಿದ್ದಾನೆ. morning we are going to learn from scripture ಈ ಬೆಳಗಿನ ಹೊತ್ತಾರೆಯಲ್ಲಿ ದೇವರ ವಾಕ್ಯದಿಂದ ನಾವು the ಕಲಿಯಲಿದ್ದೇವೆ. first 3 plagues. ಮೊದಲು ಮಾಡಿರುವಂತ ಮೊದಲನೇ ಮೂರು ಬಾಧೆಗಳು, The plagues of the blood, the frogs and the gnats. ಇವತ್ತು ನಾವು ಕಲಿಯುವಂತ ಬಾಧೆಗಳು ರಕ್ತದ ಬಾಧೆ, ಕಪ್ಪೆಗಳ ಕಾಟ ಮತ್ತು ಹೇನು ಹುಳುಗಳ ಕಾಟ. Every day God gives us enough opportunity to know him. ಪ್ರತಿದಿನ ಆತನನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾದಷ್ಟು ಅವಕಾಶಗಳನ್ನು ದೇವರು ಕೊಡುತ್ತಾನೆ. Some learn only through striking. ಕೆಲವು ಜನರು ಪೆಟ್ಟು ತಿಂದ ಮೇಲೆ ಮಾತ್ರವೇ ಪಾಠವನ್ನು Some ಕಲಿಯುತ್ತಾರೆ. learn hearing. ಕೆಲವರು ಕೇಳಿಸಿಕೊಂಡು ಪಾಠ Some ಕಲಿಯುತ್ತಾರೆ. learn by listening. ಕೆಲವು ಜನರು ಕೇಳಿಕೊಂಡು ಅವರು ಪಾಠ Some ಕಲಿಯುತ್ತಾರೆ. learn through seeing. ನೋಡುವುದರಿಂದ ಕೆಲವರು ಪಾಠವನ್ನು ಕಲಿಯುತ್ತಾರೆ. Some learn even after striking, they won't learn. ಕೆಲವು ಜನರು ಪೆಟ್ಟು ತಿಂದ ನಂತರ ಸಹ ಪಾಠವನ್ನು ಕಲಿಯುವುದಿಲ್ಲ. Blessed are the people who learn by hearing. ಕೇಳಿಸಿಕೊಂಡು ಪಾಠವನ್ನು ಕಲಿಯುವರು ಧನ್ಯರು. Even if you have not seen the invisible God, ಒಂದು ವೇಳೆ ನೀವು ಅದೃಶ್ಯನಾದಂತ ದೇವರನ್ನು ನೋಡದಿದ್ದರೂ ಸಹ all your invisible thoughts is aware to him. ನೀವು ಮಾಡುವಂತ ಎಲ್ಲಾ ಆಲೋಚನೆಗಳನ್ನು ಆತನು So God ತಿಳಿದವನಾಗಿದ್ದಾನೆ. is revealing himself to Moses, to the people of Israel, and to the Egyptians and Pharaoh, that he is still in control of the world. ದೇವರು ಫರೋಹನಿಗೆ, ಮೋಶೆಗೆ, ಐಗುಪ್ತ ದೇಶದವರಿಗೆ ಒಂದು ವಿಷಯವನ್ನು ತಿಳಿಯಪಡಿಸುತ್ತಾ ಇದ್ದಾನೆ. ಅದೇನೆಂದರೆ ಇಂದು ಸಹ ಆತನು ಎಲ್ಲಾ ಸನ್ನಿವೇಶಗಳ ಮೇಲೆ ಹತೋಟಿಯನ್ನು ಹೊಂದಿಕೊಂಡಿದ್ದಾನೆ ಎಂಬುದಾಗಿ. The first plague, the turning of water to blood, we see that in Exodus 7:14-24. ಮೊದಲನೆಯ ಬಾಧೆ ವಿಮೋಚನಕಾಂಡ 7ನೇ ಅಧ್ಯಾಯ 14ನೇ ವಾಕ್ಯದಿಂದ 24ನೇ ವಾಕ್ಯವನ್ನು ನಾವು ಗಮನಿಸಬಹುದು. ನೈಲ್ ನದಿಯ ನೀರು ರಕ್ತವಾದದ್ದು. People of Egypt, they worshipped Nile. ಐಗುಪ್ತ ದೇಶದ ಜನರು ನೈಲ್ ನದಿಯನ್ನು ಆರಾಧಿಸುವರಾಗಿದ್ದರು. Nile provided them lifeline. ಈ ನೈಲ್ ನದಿಯ ಮುಖಾಂತರ ಅವರೆಲ್ಲಾ ಸಂಪನ್ಮೂಲಗಳು ಕೊಡಲ್ಪಟ್ಟವು. It was the largest river. ಅದು ಒಂದು ಅತಿ ದೊಡ್ಡದಾದಂಥ ನದಿಯಾಗಿತ್ತು. And they worshipped it every day. ಪ್ರತಿನಿತ್ಯವೂ ನೈಲ್ ನದಿಯನ್ನು ಅವರು ಪೂಜಿಸುತ್ತಿದ್ದರು. In their mythology, Nile was the personification of God Hapi. ಅವರ ತತ್ವಜ್ಞಾನದ ಅನುಸಾರವಾಗಿ ಈ ನೈಲ್ ನದಿ ಹಪ್ಪಿ ದೇವತೆಯ ವ್ಯಕ್ತೀಕರಣವಾಗಿತ್ತು. For them, Nile is a spirit of God Hapi. ಅವರ ಅನುಸಾರವಾಗಿ ನೈಲ್ ನದಿಯು ಈ ದೇವತೆ ಹಾಪಿ ದೇವತೆಯ ಒಂದು ರೂಪವಾಗಿತ್ತು. And every time Nile overflows, ಪ್ರತಿ ಸಾರೆ ಈ ನೈಲ್ ನದಿಯು ತುಂಬಿ ಹರಿಯುವಾಗ and it fertilized the whole earth. ಇಡೀ ಲೋಕವನ್ನು ಫಲಿಸುವಂತ ಸಮಯದಲ್ಲಿ They believed it is done by God Osiris. ಅವರು ಹೀಗೆ ನಂಬುತ್ತಾ ಇದ್ದರು, ಈ ದೇವತೆಯ ಒಂದು ಹಸ್ತದಿಂದ ಇದು ನಡೆಯುತ್ತಾ ಇದೆ. This God Osiris ಈ ಆಸಿರಿಸ್ ಎಂಬ ದೇವತೆಯು is the divine father of the pharaohs. ಈ ಫರೋಹರ ಪಿತೃಗಳಾಗಿತ್ತು. But God is attacking their belief system. ಆದ್ರೆ ದೇವರು ಅವರು ನಂಬಿರುವಂತ ಕಲ್ಪನೆಗಳ ಮೇಲೆ ಒಂದು God is ತರುತ್ತಿದ್ದಾನೆ. judging the gods they believed in. ಅವರು ಯಾವ ದೇವತೆಗಳಲ್ಲಿ ನಂಬಿಕೆ ಇಟ್ಟಿದ್ದರೋ ಅಂತ ದೇವತೆಗಳ ಮೇಲೆ ದೇವರು ನ್ಯಾಯ ಪ್ರಮಾಣವನ್ನು Verse 17:8. 17ನೇ ವಾಕ್ಯದ ಮೊದಲನೇ This ಭಾಗ. is what the Lord says, by this you will know that I am the Lord. With the staff that is in my hand I'll strike the water of the Nile and it will be changed into blood. ಯೆಹೋವನು ಹೀಗೆ ಹೇಳುತ್ತಾನೆ, ನಾನೇ ಯೆಹೋವನೆಂದು ಇದರಿಂದ ತಿಳಿದುಕೊಳ್ಳುವೆ. ನನ್ನ ಕೈಯಲ್ಲಿರುವ ಕೋಲಿನಿಂದ ನದಿಯಲ್ಲಿರುವ ನೀರನ್ನು ಹೊಡೆಯುವೆನು, ಆಗ ಅದು ರಕ್ತವಾಗುವುದು. By this Egyptians will come to know
that God alone is a real God. ಇದರಿಂದ ಐಗುಪ್ತ ದೇಶದವರಿಗೆ ಒಂದು ವಿಷಯ ಗೊತ್ತಾಗುತ್ತದೆ, ಅದೇನೆಂದರೆ ಯೆಹೋವ ದೇವರು ಮಾತ್ರ ನಿಜವಾದ When ದೇವರೆಂಬುದಾಗಿ. things went from bad to worse, ಸಂಗತಿಗಳು ಇನ್ನೂ ಕಷ್ಟಕರವಾಗಿ ನಡೆದಾಗ Israel people grumbled. ಇಸ್ರಾಯೇಲ್ ಜನರು ಗುಣಗುಟ್ಟಲು And when ಆರಂಭಿಸುತ್ತಾರೆ. they came out, ಅವರು ಆಚೆ ಬಂದಾಗ the foremen came out from the palace. ಅಲ್ಲಿ ಇರುವಂತ 4 ಜನರು ಅವರು ಆ ಒಂದು ಅರಮನೆಯಿಂದ ಆಚೆ They ಬಂದಾಗ saw Moses and Aaron. ಅವರು ಮೋಶೆ ಆರೋನರನ್ನು ನೋಡುತ್ತಾರೆ. And in chapter 5 verse 21 they said to Moses and Aaron, you made us a stench to Pharaoh. ಆಗ ಅವರು ಮೋಶೆ ಆರೋನರಿಗೆ ಹೀಗೆ ಹೇಳುತ್ತಾರೆ, ಫರೋಹನಿಗೆ ನಮ್ಮನ್ನು ನೀನು ಹೇಸಿಕೊಳ್ಳುವಂತೆ ಮಾಡಿದೆ. Pharaoh and his people can't stand us. ಈಗ ಫರೋಹನು ನಮ್ಮನ್ನು ಸಹಿಸಿಕೊಳ್ಳುತ್ತಿಲ್ಲ. But now by changing the water into blood, ಆದರೆ ಈಗ ಆ ಒಂದು ನೀರನ್ನು ರಕ್ತವಾಗಿ ಬದಲಾಯಿಸಿದ ನಂತರ chapter 7 verse 21, 7ನೇ ಅಧ್ಯಾಯದ 21ನೇ the ವಾಕ್ಯ, fish in the Nile died and the river smelled so bad that the Egyptians could not drink its water. Blood was everywhere in Egypt. ನದಿಯಲ್ಲಿದ್ದ ಮೀನುಗಳು ಸತ್ತವು, ನದಿಯು ದುರ್ವಾಸನೆಗೊಂಡಿತು, ಈಜಿಪ್ಟಿನವರು ನದಿಯ ನೀರನ್ನು ಕುಡಿಯಲಾರದೆ ಹೋದರು, ಆಗ ಈಜಿಪ್ಟ್ ದೇಶವೆಲ್ಲ ರಕ್ತವಿತ್ತು. God is teaching Egyptians, ದೇವರು ಐಗುಪ್ತ ಜನರಿಗೆ ಒಂದು ಪಾಠ ಕಲಿಸುತ್ತಿದ್ದಾನೆ. my people are stink for you, ನನ್ನ ಜನರು ನಿನಗೆ ದುರ್ವಾಸನೆ and ಆಗಿದ್ದರು, then live with this stench. ಈ ಒಂದು ದುರ್ವಾಸನೆ ಗೊಬ್ಬಿನಿಂದ ನೀನು ಬದುಕಬೇಕು. Anywhere you turn, ನೀನು ಎಲ್ಲಿ ನೋಡಿದರೂ ಸಹ drinking water to store water to river water to every water is blood. ಇರುವಂತ ಸೇರಿಸಿದಂತ ಸಂಗ್ರಹಿಸಿದಂತ ಎಲ್ಲಾ ನೀರು ಅದು ರಕ್ತವಾಯಿತು. Everywhere stench. ಎಲ್ಲಾ ಕಡೆಯಲ್ಲಿಯೂ ದುರ್ವಾಸನೆ. Everywhere in Israel. ಪ್ರತಿ ಕಡೆ ಇಸ್ರಾಯೇಲ್ ದೇಶದಲ್ಲಿ, ಪ್ರತಿ ಐಗುಪ್ತದಲ್ಲಿ ಎಲ್ಲಾ ಕಡೆಯಲ್ಲಿ Wherever Israel ದುರ್ವಾಸನೆ. people are living, where are Egyptians living, everywhere it is same. ಇಸ್ರಾಯೇಲ್ ಜನರು ವಾಸಿಸುವಂತ ಸ್ಥಳದಲ್ಲಿಯೂ ಐಗುಪ್ತರು ವಾಸಿಸುವಂತ ಸ್ಥಳದಲ್ಲಿಯೂ ಈ ಗಬ್ಬು ಬಂದಿತು. Kum was the guardian god of the Nile. ನಾವು ನೋಡುತ್ತೇವೆ, ಕುಮ್ ಎಂಬ ಈ ಒಬ್ಬ ದೇವತೆಯು ನೈಲ್ ನದಿಯನ್ನು ಸಂರಕ್ಷಿಸುವಾತನಾಗಿದ್ದನು. Kum became important that day. ಆ ದಿನ ಕುಮ್ ಬಲ ಹೊಂದದೆ ಹೋದನು. Blood is everywhere and stench is spread everywhere. ಎಲ್ಲಾ ಕಡೆಯಲ್ಲಿಯೂ ರಕ್ತವಿದೆ, ದುರ್ವಾಸನೆಯು ಬರುತ್ತಾ ಇದೆ. Imagine one day every house in this Bangalore city, every canned water to water bottle to every water is blood. What he'll do? ಒಂದು ವೇಳೆ ನೀವು ಈ ರೀತಿಯಾಗಿ ನೆನೆಸಿಕೊಳ್ಳಿ, ಬೆಂಗಳೂರು ಪಟ್ಟಣದಲ್ಲಿ ನಾವು ಬದುಕುತ್ತಿರುವಾಗ ನೀವು ಕುಡಿಯುವಂಥ ನೀರಾಗಲಿ, ಬಾಟಲ್ ಅಲ್ಲಿ ಇಟ್ಟಿರುವಂಥ ನೀರಾಗಲಿ, ಎಲ್ಲಿ ನೀರು ನೋಡಿದ್ರು ಅದೆಲ್ಲ ರಕ್ತವಾಗಿದ್ದರೆ ನಮ್ಮ ಪರಿಸ್ಥಿತಿ ಏನಾಗುತ್ತದೆ? No RO factories functioning in a reverse osmosis is not happening. ಎಲ್ಲಿಯೂ ಸಹ ನೀರಿನ ಶುದ್ಧತೆಯು ನಡೆಯುತ್ತಿಲ್ಲ. Exodus 7:22 and 23 we see the magicians duplicate and Pharaoh is very happy. My people also can perform this. ಇದೇ ಒಂದು ಅಧ್ಯಾಯದ 21-22ನೇ ವಾಕ್ಯದಲ್ಲಿ ನಾವು ನೋಡುವಾಗ ಮಂತ್ರಗಾರರು ಸಹ ತಮ್ಮ ಮಾಟಗಳಿಂದ ಹಾಗೆ ಮಾಡಿದ್ದಾಗ ಫರೋಹನ ಹೃದಯವು ಕಠಿಣವಾಯಿತು. This magicians, wise men, they can add to the misery, not reversing the striking of God. ಈ ಮಂತ್ರಗಾರರು ಆಗಲೇ ಇರುವಂತ ಕಷ್ಟಕ್ಕೆ ಕಷ್ಟವನ್ನು ಸೇರಿಸುವರಾಗಿದ್ದರು, ಆ ಕಷ್ಟಗಳಿಗೆ ಪರಿಹಾರವನ್ನುಂಟು ಮಾಡುವುದಕ್ಕೆ ಅವರಿಂದ ಆಗಲಿಲ್ಲ. Verse 24, and all the Egyptians dug along the Nile to get drinking water because they could not drink the water of the river. ಆದರೆ ಈಜಿಪ್ಟಿನವರೆಲ್ಲರೂ ನದಿಯ ನೀರನ್ನು ಕುಡಿಯಲಾರದೆ ಕುಡಿಯುವ ನೀರಿಗಾಗಿ ನದಿಯ ಸುತ್ತಲೂ ಅಗೆದರು. When everything is locked down, no water also for them. ಎಲ್ಲಾ ಕಡೆಯಲ್ಲಿಯೂ ನೋಡಿದರೂ ಸಹ ಕುಡಿಯುವುದಕ್ಕೆ ಅವರಿಗೆ ನೀರು ಸಿಗುತ್ತಾ ಇಲ್ಲ. We in lockdown, we are also digging our own pits, many of us. ನಾವು ಸಹ ಈ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಸ್ವಂತ ತೆಗ್ಗುಗಳನ್ನು ನಾವು ಅಗೆಯುತ್ತಿದ್ದೇವೆ. If only we could know who is behind all this. ಒಂದೇ ವಿಷಯವನ್ನು ನಾವು ಅರ್ಥೈಸಿಕೊಳ್ಳಬೇಕು, ಈ ಎಲ್ಲಾ ಸಂಗತಿಗಳ ಹಿಂದೆ We will ಯಾರಿದ್ದಾರೆ. bow down in worship, we will bow down in humility before Him.
ಆ ಸಮಯದಲ್ಲಿ ನಾವು ಆರಾಧನೆಯಲ್ಲಿ ನಮಸ್ಕರಿಸಿ ದೀನತೆಯಿಂದ ನಾವು ಬದುಕುತ್ತೇವೆ. Chapter 7 verse 25 to 8 verse 15. 7ನೇ ಅಧ್ಯಾಯ 25ನೇ ವಾಕ್ಯದಿಂದ 8ನೇ ಅಧ್ಯಾಯ We 15ನೇ see the ವಾಕ್ಯ. second plague. ಎರಡನೆಯ ಬಾಧೆಯನ್ನು ನೋಡುತ್ತೇವೆ. The first plague was in the riverside. Moses is confronting Pharaoh. ಮೊದಲನೆಯ ಬಾಧೆಯು ಆ ಒಂದು ನದಿಯ ದಡದ ಮೇಲೆ ನಡೆಯಿತು. ಮೋಶೆಯನು ಫರೋಹನನ್ನು ಎದುರಿಸುವಂತ ಸಮಯದಲ್ಲಿ. Second plague, Moses early morning has reached to Pharaoh's palace. ಎರಡನೆಯ ಬಾಧೆಯನ್ನು ಪ್ರಕಟಿಸುವುದಕ್ಕಾಗಿ ಮೋಶೆ ಬೆಳಿಗ್ಗೆ ಎದ್ದು ಆತನು ಫರೋಹನ ಅರಮನೆಗೆ ಹೋಗುತ್ತಾನೆ. Chapter 7 verse 25, 7 days passed of the Lord struck the Nile. That means 1 week is over and Moses is at the palace. ನಾವು ನೋಡುತ್ತೇವೆ 25ನೇ ವಾಕ್ಯ, ಯೆಹೋವನು ನದಿಯನ್ನು ಹೊಡೆದ ಮೇಲೆ 7 ದಿವಸಗಳು ಕಳೆದವೆಂಬುದಾಗಿ. ಅಂದರೆ 7 ದಿನಗಳ ಬಾಧೆಯ ನಂತರ ಮೋಶೆ ಈಗ ಫರೋಹನ ಅರಮನೆಗೆ ಹೋಗುತ್ತಿದ್ದಾನೆ. 1 week God started striking. After the first strike, no change, no response, no repentance, no change in anybody's life. ನಾವು ನೋಡುತ್ತೇವೆ ಮೊದಲನೆಯ ಬಾಧೆಯನ್ನು ದೇಶದ ಮೇಲೆ ದೇವರು ಕಳಿಸಿದ ನಂತರ ಜನರ ಜೀವಿತದಲ್ಲಿ ಯಾವುದೇ ಬದಲಾವಣೆ ಬರಲಿಲ್ಲ, ಮಾನಸಾಂತರ ಬರಲಿಲ್ಲ, ಕೆಟ್ಟ ನಡತೆಗಳನ್ನು ಅವರು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. For Egyptians, frog is a god. They have a fertility goddess called Hecate. ನಾವು ನೋಡುತ್ತೇವೆ ಐಗುಪ್ತ ಜನರಿಗೆ ಈ ಕಪ್ಪೆಗಳು ಸಹ ದೇವತೆಯಂತೆ. ಅವರಿಗೆ ಅವರ ಧರ್ಮಶಾಸ್ತ್ರದಲ್ಲಿ ಹೆಕೆಟ್ ಎಂಬ ಫಲವತ್ತಿನ ದೇವತೆ ಇತ್ತು. This Hecate goddess, she has a human female face, female body and a frog's head. ಈ ಫಲವತ್ತಾದ ದೇವತೆ ಹೆಕೆಟ್, ಇವಳ ರೂಪ ಹೇಗಿತ್ತಂದ್ರೆ ಅವಳಿಗೆ ಒಂದು ಕಪ್ಪೆಯ ತಲೆ ಮತ್ತು ಮನುಷ್ಯರ ದೇಹವನ್ನು ಪಡೆದುಕೊಂಡಿದ್ದಳು. So Moses told very clearly, allow God's people to worship him. If not, the whole country will teem with frogs. ಮೋಶೆಯು ಹೀಗೆ ಹೇಳುತ್ತಾನೆ, ದೇವರ ದೇವರನ್ನು ಆರಾಧಿಸುವುದಕ್ಕಾಗಿ ನೀನು ಬಿಡು, ಇಲ್ಲವಾದರೆ ಐಗುಪ್ತ ದೇಶದಲ್ಲೆಲ್ಲ ಕಪ್ಪೆಗಳಿಂದ ಕಾಟ ಉಂಟಾಗುತ್ತದೆ. You have problem, God's people are teeming, multiplying, but you have no problem. Now I'll show you. Your every house, your palace, your bed, your official's house, in kneading troughs, ovens, everywhere your gods will appear. ಈಗ ದೇವರ ಜನರು ಬೆಳೆಯುವುದು ಹೆಚ್ಚಾಗುತ್ತಾ ಇದ್ದರಿಂದ ಸಮಸ್ಯೆ ನಿಮಗಿದೆ ಅಲ್ಲ. ಆದರೆ ನಾನು ಮಾಡುವಂಥ ಸಂಗತಿಗಳನ್ನು ನೀವು ನೋಡಿರಿ. ಈ ದೇಶದಾದ್ಯಂತ ನಿಮ್ಮ ಮನೆಗಳಲ್ಲಿ, ನಿಮ್ಮ ಅಡುಗೆ ಮನೆಯಲ್ಲಿ, ನೀವು ನಿಮ್ಮ ಪಾತ್ರೆಗಳಲ್ಲಿ, ಎಲ್ಲ ಕಡೆಯಲ್ಲಿಯೂ ಕಪ್ಪೆಗಳು ತುಂಬಿ ತುಳುಕುತ್ತದೆ. ಕಪ್ಪೆಯಿಂದ ನಿಮಗೆ ಕಾಟ ಬರುತ್ತದೆ. Anywhere you turn frogs, bed also frog, head also frog, house also frog, road also frog, everywhere corona, same problem. Everywhere frogs and everywhere sounds of frogs. ಎಲ್ಲಿ ತಿರುಗಿದ್ದರೂ ಹಾಸಿಗೆ ಮೇಲೆಯೂ ಸಹ ಕಪ್ಪೆಗಳು, ತಲೆ ಮೇಲೆ ಕಪ್ಪೆಗಳು, ಮನೆಯಲ್ಲಿ ಕಪ್ಪೆಗಳು, ಬೀದಿಯಲ್ಲಿ ಕಪ್ಪೆಗಳು. ಈ ದಿನಗಳಲ್ಲಿ ನಾವು ನೋಡುವ ಹಾಗೆ ಎಲ್ಲಿ ತಿರುಗಿದ್ದರೂ ಕೊರೋನಾ ಎಂಬ ಬಾಧೆಯನ್ನು ನೋಡುತ್ತಿದ್ದೇವೆ. ಅದೇ ರೀತಿಯಾಗಿ ಅಂದು ನೋಡುವಲ್ಲೆಲ್ಲ ಕಪ್ಪೆಗಳ ಕಾಟವು ಇತ್ತು. Adored all these days, this frogs goddess Hecate, how can you kill it? ಅನೇಕ ವರ್ಷಗಳಿಂದ ಈ ಕಪ್ಪೆಗಳ ಪೂಜೆಯನ್ನು ಅವರು ಮಾಡುತ್ತಾ ಇದ್ದರು. ಈಗ ಆ ಕಪ್ಪೆಗಳನ್ನು ಕೊಲ್ಲುವುದು ಹೇಗೆ? Chapter 7, 22 and 23, magicians duplicate and Pharaoh is more happy again. ಈಗ ನಾವು ನೋಡುತ್ತೇವೆ ಅದೇ ಅಧ್ಯಾಯದಲ್ಲಿ 23-24ನೇ ವಾಕ್ಯದಲ್ಲಿ ಅಲ್ಲಿರುವಂಥ ಮಂತ್ರವಾದಿಗಳು ಸಹ ಈ ಒಂದು ಅದ್ಭುತದ ನಕಲನ್ನು ಮಾಡುವಾಗ ಫರೋಹನು ಸಂತೋಷಿಸಿ ಆತನ ಹೃದಯವನ್ನು ಕಠಿಣಪಡಿಸಿಕೊಳ್ಳುತ್ತಾನೆ. Magicians do the same things by their secret arts, and they also made frogs come upon the land of Egypt. ಅಲ್ಲಿ ಇರುವಂಥ ಮಂತ್ರವಾದಿಗಳು ಸಹ ತಮ್ಮ ರಹಸ್ಯವಾದ ಮಂತ್ರತಂತ್ರಗಳಿಂದ ಇದೇ ಅದ್ಭುತವನ್ನು ಮಾಡಿದರು. So Pharaoh is little quiet.
ಈಗ ಫರೋಹನು ಸುಮ್ಮನಾಗುತ್ತಾನೆ. But one thing he has realized, things are out of my control. ಆದರೆ ಆತನ ಮನಸ್ಸಿಗೆ ಬಂದಿರುವಂತ ಒಂದು ವಿಷಯವೇನೆಂದರೆ ಸಂಗತಿಗಳು ನನ್ನ ಕೈ ಮೀರಿ ಹೊರಟು ಹೋಗುತ್ತಾ ಇವೆ First day ಎಂಬುದಾಗಿ. this shepherd Moses and the slave fellow Aaron came, both brothers. He asked, who is this Lord? ಮೊದಲನೇ ದಿನ ಮೋಶೆ ಆರೋನರು ಅಂದರೆ ಆರೋನನು ಒಬ್ಬ ಕೈದಿಯಾಗಿದ್ದನು, ಮೋಶೆ ಒಬ್ಬ ಕುರುಬನಾಗಿದ್ದನು. ಇವರಿಬ್ಬರು ಫರೋಹನ ಬಳಿಗೆ ಬಂದಾಗ ಈ ದೇವರು ಯಾರೆಂಬುದಾಗಿ ಫರೋಹನು ಪ್ರಶ್ನಿಸಿದನು. But now he is picking up something. ಆದ್ರೆ ಈಗ ಒಂದು ವಿಷಯವನ್ನು ಅರ್ಥೈಸಿಕೊಳ್ಳುತ್ತಿದ್ದಾನೆ. 8:8 Pharaoh summoned Moses and Aaron and said, pray to the Lord to take the frogs away from me and my people, and let your people go to offer sacrifices to the Lord. ಆಗ ಫರೋಹನು ಮೋಶೆ ಆರೋನನ್ನು ಕರೆಸಿ, ನೀವು ಯೆಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮ ಜನರು ಯೆಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು ಎಂದನು. Now Moses and Aaron got the summons. ಈಗ ಮೋಶೆ ಆರೋನರನ್ನು ಆತನು ಕರೆ ಕಳಿಸುತ್ತಾನೆ. From Pharaoh. ಫರೋಹನು ಕರೆಯಿಸಿದನು. Why they got? ಏನಕ್ಕೆ ಅವರನ್ನು Pharaoh ಕರೆಯಿಸಿದ್ರು? is called them with prayer request. ಈಗ ಪ್ರಾರ್ಥನೆ ಬೇಡಿಕೆಗೆ ಫರೋಹನು ಅವರನ್ನು ಕರೆಯಿಸುತ್ತಾನೆ. He is asking, who is this Lord? No, he is asking, please, I know your Lord now, please ask him to help us now. ಆತನು ಹೇಳುವಂತ ಸಂಗತಿ ಏನಂದ್ರೆ, ನಿಮ್ಮ ದೇವರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಾಯಿತು, ನಮಗೋಸ್ಕರ ಪ್ರಾರ್ಥನೆ ಮಾಡಿ ಈ ಒಂದು ಸಮಸ್ಯೆಯಿಂದ ಬಗೆಹರಿಸುವುದಕ್ಕಾಗಿ ನೀವು ಸಹಾಯ ಮಾಡಿ. Moses believed, prayed everything, but Pharaoh never kept his word. ಆ ಮೋಶೆಯು ಫರೋಹನ ಮಾತನ್ನು ನಂಬಿ ಪ್ರಾರ್ಥನೆ ಮಾಡಿದನು, ಆದರೆ ಫರೋಹನು ಮಾತಿನಂತೆ ನಡೆಯಲಿಲ್ಲ. And everywhere you see dead bodies of the frogs. ನಾವು ನೋಡುತ್ತೇವೆ ಎಲ್ಲಾ ಕಡೆಯಲ್ಲಿಯೂ ಈ ಒಂದು ಕಪ್ಪೆಗಳ ಸತ್ತ ಕಪ್ಪೆಗಳು ರಾಶಿ Whole Egypt is stinging. ಇಡೀ ಐಗುಪ್ತ ದೇಶವು ದುರ್ವಾಸನೆಯಿಂದ The ತುಂಬಲ್ಪಟ್ಟಿದೆ. frogs died in the houses, in the courtyards and in the fields. ನಾವು ನೋಡುತ್ತೇವೆ ಈ ಕಪ್ಪೆಗಳು ಮನೆಯಲ್ಲಿ, ಅಂಗಳಗಳಲ್ಲಿ ಮತ್ತು ಹೊಲಗಳಲ್ಲಿ ಸತ್ತು ಹೋದವು. Piled into heaps and the land reeked of them. ನಾವು ನೋಡುತ್ತೇವೆ ಅವರನ್ನು ರಾಶಿ ರಾಶಿಯಾಗಿ ಇರಿಸುವಾಗ ಇಡೀ ದೇಶವು ಕಪ್ಪೆಗಳಿಂದ ತುಂಬಲ್ಪಟ್ಟವು. 15. ವಾಕ್ಯ. But when Pharaoh saw that there was relief, he hardened his heart and would not listen to Moses and Aaron, just as the Lord had said. ಆದರೆ ಫರೋಹನು ತನಗೆ ಉಪಶಮನವಾಯಿತೆಂದು ನೋಡಿದಾಗ ಯೆಹೋವನು ಹೇಳಿದಂತೆ ಅವನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡು ಅವರ ಮಾತನ್ನು ಕೇಳಲಿಲ್ಲ. Many of us are like this. Once there is relief, we forget all what we vowed to God. ಅನೇಕ ಸಾರಿ ನಾವು ಸಹ ಫರೋಹನ ಆಗಿದ್ದೇವೆ. ನಮಗೆ ಸ್ವಲ್ಪ ಉಪಶಮನ ಬರುವುದಾಗಿದ್ದರೆ ದೇವರನ್ನೇ ಮರೆತು ದೇವರಿಗೆ ಮಾಡಿರುವಂತ ಪ್ರಮಾಣಗಳನ್ನು ನಾವು ಮರೆತು ಹಾರುತ್ತೇವೆ. When corona attacks, we'll pray every prayer. ಕೊರೋನಾ ಬಾಧೆಯು ನಮಗೆ ತಟ್ಟುವುದಾಗಿದ್ದರೆ ಎಲ್ಲಾ ರೀತಿಯಾದ ಪ್ರಾರ್ಥನೆಗಳನ್ನು ಮಾಡುತ್ತೇವೆ. And then little breathing happens, then we will forget God who gave us oxygen. ಆ ನಂತರ ನಮ್ಮ ಶ್ವಾಸಕೋಶವು ಸರಿಯಾಗಿ ಉಸಿರಾಡುವುದು ಸುಲಭವಾಗುವಾಗ ಆಮ್ಲಜನಕವನ್ನು ಕೊಟ್ಟಂತ ದೇವರನ್ನೇ ಮರೆತು Many of ಹಾರುತ್ತೇವೆ. us we seek only relief, not God. ಅನೇಕರು ನಮ್ಮಲ್ಲಿ ನಾವು ಕೇವಲ ಉಪಶಮನವನ್ನು ಮಾತ್ರವೇ ಬಯಸುವರಾಗಿದ್ದೇವೆ, ದೇವರನ್ನು It ಹುಡುಕುವರಾಗಿರುವುದಿಲ್ಲ. was setback for Moses, but Moses kept following the instructions of God. ಈ ಮೋಶೆಗೆ ಇದು ಒಂದು ಹಿನ್ನಡೆಯಂತಾದಂತ ಸಂಗತಿ, ಆದರೂ ಸಹ ಮೋಶೆಯು ದೇವರ ಉಪದೇಶಗಳನ್ನು ಕೇಳುತ್ತಲೇ ಮುಂದೆ ಹೋದನು. Chapter 8, 16 to 19. 8ನೇ ಅಧ್ಯಾಯ 16ನೇ God ವಾಕ್ಯದಿಂದ strike the 19ನೇ earth. ವಾಕ್ಯ. God strike the God of earth. ದೇವರು ಈ ಭೂಮಿಯ ದೇವತೆಯನ್ನೇ ಹೊಡೆಯುತ್ತಾನೆ. Moses and Aaron, without any warning, they take the dust, and then while they strike the dust turned to become nuts.
ಮೋಶೆ ಆರೋನರು ತಮ್ಮ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆದಾಗ ಈಜಿಪ್ಟ್ ದೇಶದಲ್ಲೆಲ್ಲ ಧೂಳು ಹೇನುಗಳಾದವು. The earth god was not able to protect them. ಆ ಭೂಮಿಯ ದೇವತೆಯು ಅವರನ್ನು ಸಂರಕ್ಷಿಸಲು ಆಗಲಿಲ್ಲ. This word gnats can be translated either mosquitoes or lice or sand insects. ಒಂದು ವೇಳೆ ಈ ಹುಳುಗಳ ಭಾಷಾಂತರ ಮಾಡುವುದಾಗಿದ್ರೆ ಬಹುತೇಕವಾಗಿ ಅದು ಸೊಳ್ಳೆಗಳಾಗಿರಬಹುದು, ಅಥವಾ ಹೇನು ಹುಳುಗಳಾಗಿರಬಹುದು, ಅಥವಾ ಮರಳು ಕೀಟಗಳಾಗಿರಬಹುದು. Think about all everywhere you turn mosquitoes or lice in your house, your bed, your food, everywhere, how mad you'll go. ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ನೀವು ಇದ್ದಲ್ಲೆಲ್ಲ ಎಲ್ಲಿ ಹೋದರೂ ಸಹ ಹೇನು ಹುಳುಗಳ ಕಾಟ ಬರುವುದಾಗಿದ್ರೆ ಅದು ಹೇಗಿರಬಹುದು ಎಂಬುದಾಗಿ ಊಹಿಸಿರಿ. Verse 18, but when the magicians tried to produce gnats by their secret arts, they could not. 18ನೇ ವಾಕ್ಯ, ಮಂತ್ರಗಾರರು ಹೇನುಗಳನ್ನು ಬರುವುದಕ್ಕೆ ತಮ್ಮ ಮಾಟಗಳಿಂದ ಪ್ರಯತ್ನಿಸಿದರು, ಆದರೆ ಸಾಧ್ಯವಾಗದೆ ಹೋಯಿತು. They understood this is beyond them. ಅವರಿಗೆ ಗೊತ್ತಾಯಿತು ಇದು ನಮ್ಮ ಕೈ ಮೀರಿ ಹೋಗಿದೆ. God is bringing a difference between God's servants and the false servants. ದೇವರ ಸೇವಕರು ಮತ್ತು ಸುಳ್ಳು ಬೋಧಕರ ಮಧ್ಯದಲ್ಲಿ ಒಂದು ವ್ಯತಿರಿಕ್ತವಾದ ಸಂಗತಿಯನ್ನು ತೋರಿಸುತ್ತಿದ್ದಾನೆ. These are the days God will strike the earth and God will reveal to the people around the world that God's servants who are godly is different and people who are real, God will separate them. ಈ ದಿನಗಳಲ್ಲಿ ದೇವರು ತಾನೇ ಈ ನ್ಯಾಯ ತೀರ್ಪನ್ನು ಬಲವಾಗಿ ಭೂಮಿಯ ಮೇಲೆ ಕಳಿಸಲಿಕ್ಕಿದ್ದಾನೆ. ಅಂದರೆ ದೇವರ ಸೇವೆಯನ್ನು ಯಥಾರ್ಥವಾಗಿ ಪ್ರಾಮಾಣಿಕತೆಯಿಂದ ಮಾಡುವಂಥ ಸೇವಕರು ಯಾರು ಮತ್ತು ತಮಾಷೆಗಾಗಿ ಸೇವೆ ಮಾಡುವಂಥವರು ಯಾರೆಂಬ ಆ ಒಂದು ವಿಂಗಡಣೆಯನ್ನು ತಂದು ಲೋಕಕ್ಕೆ ತೋರ್ಪಡಿಸುವ ಕಾಲವು ಇದಾಗಿದೆ. God will bring a difference between popular preachers and peer preachers who are faithful to him and the scriptures. ಈ ದಿನಗಳಲ್ಲಿ ನಿಜವಾಗಿ ದೇವರ ವಾಕ್ಯದಲ್ಲಿ ಇರುವಂತ ವಾಕ್ಯಗಳನ್ನು ಕಲಿಸುವರು ಮತ್ತು ಪ್ರಸಿದ್ಧಿಗಾಗಿ ಕಲಿಸುವಂತ ಆ ಸೇವಕರ ಮಧ್ಯದಲ್ಲಿ ಒಂದು ವ್ಯತ್ಯಾಸವನ್ನು ದೇವರು ತೋರ್ಪಡಿಸಲಿಕ್ಕಿದ್ದಾನೆ. And the gnats were on men and animals. ನಾವು ನೋಡುತ್ತೇವೆ ಈ ಹೇನು ಹುಳುಗಳು ಮನುಷ್ಯರ ಮೇಲೆ ದನಕರುಗಳ ಮೇಲೆ ಬಂದವು. Human beings are screaming, animals are screaming, everywhere screaming, everywhere panic, everywhere agony. These are the days God is going to do something very miraculous in the world to reveal that he is still in control of the world. ಆ ದಿನಗಳಲ್ಲಿ ಐಗುಪ್ತ ದೇಶದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಗೋಳಾಟವು, ಕಿರಿಚುವುದು ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದರು. ಈ ದಿನಗಳಲ್ಲಿಯೂ ಸಹ ದೇವರು ಲೋಕಾದ್ಯಂತ ವಿಶೇಷವಾದಂಥ ಅದ್ಭುತಗಳನ್ನು, ಇಂಥ ನ್ಯಾಯ ತೀರ್ಪುಗಳನ್ನು ಕಳಿಸುವಾಗ ಲೋಕದ ಜನರಿಗೆ ಗೊತ್ತಾಗುತ್ತದೆ ನಮ್ಮ ದೇವರೇ ನಿಜವಾದ ದೇವರೆಂಬುದಾಗಿ. The magician said to Pharaoh, this is the finger of God. But Pharaoh's heart was hard and he would not listen, just as the Lord had said. ಆಗ ಮಂತ್ರಗಾರರು ಫರೋಹನಿಗೆ ಇದು ದೇವರ ಬೆರಳಾಗಿದೆ ಎಂದರು. ಆದರೆ ಯೆಹೋವನು ಹೇಳಿದಂತೆ ಫರೋಹನ ಹೃದಯವೂ ಕಠಿಣವಾಯಿತು, ಆದ್ದರಿಂದ ಅವನು ಅವರ ಮಾತನ್ನು ಕೇಳಲಿಲ್ಲ. Pharaoh's magicians and wise men, they recognize this is finger of God. ಫರೋಹನ ಮಂತ್ರಗಾರರು ಒಂದು ವಿಷಯವನ್ನು ಗುರುತಿಸಿದ, ಅದೇನೆಂದ್ರೆ ಇದು ದೇವರ ಬೆರಳಾಗಿದೆ. How much we try to be in control, we can't be in control. Everything is out of control. ಎಷ್ಟು ನಾವು ಸಂಗತಿಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಬಯಸಿದರೂ ಸಂಗತಿಗಳು ನಮ್ಮ ಹತೋಟಿಯನ್ನು ಬಿಟ್ಟು ಹೋಗುತ್ತಾ ಇದೆ. ಇದು ಕರ್ತನ ಬೆರಳೇ ಎಂಬುದಾಗಿ ಅವರಿಗೆ ಗೊತ್ತಾಗುತ್ತದೆ. But Pharaoh never changed, his people never changed. ಆದರೆ ಫರೋಹನಾಗಲಿ ಆತನ ಜನರು ಬದಲಾವಣೆ ಹೊಂದಲಿಲ್ಲ. Now when we see this first three plagues, ಈಗ ನಾವು ಈ ಮೂರು ಬಾಧೆಗಳನ್ನು ಕಲಿಯುವಾಗ we see the four responses. ಈಗ ನಾಲ್ಕು ಪ್ರತಿಕ್ರಿಯೆಗಳನ್ನು ನಾವು We ಗಮನಿಸಬೇಕು. see Moses was reluctant to come to this ministry. ನಾವು ನೋಡುತ್ತೇವೆ, ಮೊದಲನೇದಾಗಿ ಇಂಥ ಸೇವೆಗೆ ಬರುವುದಕ್ಕಾಗಿ ಮೋಶೆ ಮೊದಲನೇ ಮನಸ್ಸು ಮಾಡಲಿಲ್ಲ. Because he said his people will reject her. ಯಾಕಂದ್ರೆ ಆತನು ಹೇಳಿದಂತ ಮಾತು, ಸ್ವಂತ ಜನರು ನನ್ನನ್ನು ನಿರಾಕರಿಸುತ್ತಾರೆ, Pharaoh will reject her. ಫರೋಹನು ನನ್ನ
ಮಾತನ್ನು Nobody ಕೇಳಲ್ಲ. will believe him. ನನ್ನ ಮಾತನ್ನು ಯಾರು ನಂಬಲ್ಲ. But he started loving God. ಆದ್ರೆ ಆತನು ದೇವರನ್ನು ಪ್ರೀತಿಸಲು He started following God in spite of things. ಕಷ್ಟಗಳು ಬಂದರೂ ಸಹ ದೇವರನ್ನು ಆತನು ಹಿಂಬಾಲಿಸಲು In ಆರಂಭಿಸಿದ. spite of people's rejection. ಜನರು ಆತನನ್ನು ತಿರಸ್ಕರಿಸಿದರೂ ಆತನು ದೇವರನ್ನು In spite ಹಿಂಬಾಲಿಸುತ್ತಿದ್ದನು. of unanswered questions. ಆತನ ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ದರೂ ಆತನ ದೇವರನ್ನು He walked closer with God. ದೇವರ ಜೊತೆಯಲ್ಲಿ ಅತಿ ಸಮೀಪವಾಗಿ ನಡೆಯಲು And his ಆರಂಭಿಸಿದನು. confidence in God increased. ದೇವರಲ್ಲಿ ಆತನ ಭರವಸೆ ಅದು ಹೆಚ್ಚಾಗಲು Boldly he entered the palace. ಧೈರ್ಯದಿಂದ ಆತನು ಅರಮನೆ ಒಳಗೆ Boldly he confronted Pharaoh in the early morning. ಮುಂಚಾನೆ ವೇಳೆಯಲ್ಲಿ ಧೈರ್ಯದಿಂದ ಫರೋಹನನ್ನು ಆತನು ಎದುರಿಸಿದನು. Boldly he confronted the magicians of Egypt. ಆ ಐಗಿಪ್ತ ದೇಶದ ಮಂತ್ರಗಾರರನ್ನು ಸಹ ಆತನು ಧೈರ್ಯದಿಂದ ಎದುರಿಸಿದನು. Because of his intimacy with God. ಯಾಕಂದ್ರೆ ಆತನು ದೇವರ ಜೊತೆಯಲ್ಲಿ ಆ ನಿಕಟ ಸಂಬಂಧ His ಹೊಂದಿಕೊಂಡಿದ್ದನು. impact grew and grew and grew. ಆತನ ಪ್ರಭಾವ ಅದು ಬೆಳೆಯುತ್ತಲೇ 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 ಇತ್ತು. And that's why he had a lasting impact. ಆ ಕಾರಣದಿಂದ ಕೊನೆಯ ತನಕ ಆತನ ಪ್ರಭಾವವು ಅದು ಚಲಿಸಿತು. If you love God, ನೀವು ದೇವರನ್ನು many ಪ್ರೀತಿಸುವುದಾಗಿದ್ದರೆ times your prayers will not be answered immediately. ಅನೇಕ ಸಾರಿ ನೀವು ಕೇಳುವಂತ ಪ್ರಾರ್ಥನೆಗಳು ಅದು ತಕ್ಷಣವೇ ಉತ್ತರ ಹೊಂದದೇ But be ಇರಬಹುದು. faithful. ಆದ್ರೆ ನೀವು There will be ನಂಬಿಗಸ್ತರಾಗಿರಬೇಕು. pain, there will be hardships. ಅಲ್ಲಿ ಕಷ್ಟಗಳು ಬರಬಹುದು, ಅನೇಕ ತೊಂದರೆಗಳು ಬರಬಹುದು. But one day, ಆದ್ರೆ ಒಂದು ದಿನ God will bring you out. ದೇವರು ನಿಮ್ಮನ್ನು You may ಹೊರತರಲಿಕ್ಕಿದ್ದಾನೆ. not have confidence today, ಇವತ್ತು ನಿಮಗೆ ಆ ಒಂದು ಭರವಸೆ ಇಲ್ಲದೆ but you ಇರಬಹುದು. stand before kings. ಆದ್ರೆ ನೀವು ಅರಸರ ಮುಂದೆ You will ನಿಲ್ಲುತ್ತೀರಿ. stand before the world magicians. ಈ ಲೋಕದ ಮಂತ್ರವಾದಿಗಳ ಎದುರಿಗೆ ನೀವು And you will have ನಿಲ್ಲುವರಾಗಿರುತ್ತೀರಿ. a greater impact. ಆಗ ನಿಮ್ಮ ಪ್ರಭಾವವು Because ದೊಡ್ಡದಾಗಿರುತ್ತದೆ. you will declare to the world, ಯಾಕಂದ್ರೆ ಲೋಕಕ್ಕೆ ನೀವು ಪ್ರಕಟಪಡಿಸುತ್ತೀರಿ, God Yahweh alone is God. ಯೆಹೋವ ದೇವರೇ ನಿಜವಾದ ದೇವರೆಂಬುದಾಗಿ. Look about the Israelites. ಇಸ್ರಾಯೇಲರ ಪ್ರತಿಕ್ರಿಯೆಯನ್ನು ನೋಡಿರಿ. Chapter 7 verse 21. 7ನೇ ಅಧ್ಯಾಯ 21ನೇ ವಾಕ್ಯ. Blood was everywhere in Egypt. ಐಗುಪ್ತ ದೇಶದಲ್ಲಿ ಎಲ್ಲಾ ಕಡೆಯಲ್ಲಿಯೂ ರಕ್ತವಿತ್ತು. Goshen also there is blood. ಗೋಷೆನ್ ಪ್ರದೇಶದಲ್ಲಿಯೂ ರಕ್ತವಿತ್ತು. They don't have drinking water. ಕುಡಿಯುವುದಕ್ಕೆ ಅವ್ರಿಗೆ ನೀರಿಲ್ಲ. Chapter 8 verse 6. 8ನೇ ಅಧ್ಯಾಯದ 6ನೇ ವಾಕ್ಯ. Frogs came up and covered the whole land. ಈ ಒಂದು ಕಪ್ಪೆಗಳು ಬಂದು ಈಜಿಪ್ಟ್ ದೇಶವನ್ನೇ ಅವು ಮುಚ್ಚಿಬಿಟ್ಟವು. Even in Goshen, frogs everywhere. ಗೋಷೇನಿನಲ್ಲಿಯೂ ಸಹ ಈ ಒಂದು ಕಪ್ಪೆಗಳು ಮುತ್ತಿಕೊಂಡವು. 8 verse 17. 8ನೇ ಅಧ್ಯಾಯದ All the 17ನೇ dust ವಾಕ್ಯ. throughout the land of Egypt became nuts. ಐಗಿಪ್ತ ದೇಶದಲ್ಲಿ ಇರುವಂತೆ ಎಲ್ಲಾ ಧೂಳು ಹೇನು ಹುಳಗಳಾದವು. Like Egyptians, Israel people in Goshen also is trying every batting to finish off all the mosquitoes and lice and all that stuff. ಐಗಿಪ್ತ ಜನರ ಹಾಗೆ ಗೋಷೇನಿನಲ್ಲಿರುವಂತಹ ಇಸ್ರಾಯೇಲ್ ಜನರು ಸಹ ಅವರಿಗೆ ತಮ್ಮಿಂದ ಎಷ್ಟಾಗುತ್ತಾ ಇತ್ತೋ ಅಷ್ಟು ಈ ಹುಳುಗಳನ್ನು ತೆಗೆದುಹಾಕಲು ಅವರು ಪ್ರಯತ್ನಿಸುತ್ತಿದ್ದಾರೆ. Corona came and attacked everybody. ಕರೋನಾ ಬಂದಾಗ ಎಲ್ಲರೂ ಬಾಧಿಸಲ್ಪಟ್ಟರು. There is no difference between God's people and not people who are not God's people. ಈ ದೇವರ ಜನರು ಮತ್ತು ದೇವರಿಗೆ ಸೇರದೇ ಇರುವವರ ಮಧ್ಯದಲ್ಲಿ ಯಾವ ವ್ಯತ್ಯಾಸವಿರಲಿಲ್ಲ. Why? ಏಕೆ? When we turn to Genesis 46, ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 28 and 29, the Israel people, they said, we are shepherds. They were very adamant, strong-willed shepherds, and they chose the best land for themselves, Goshen. ನಾವು ನೋಡ್ತೀವಿ ಈ ವಾಕ್ಯದಲ್ಲಿ ಇಸ್ರಾಯೇಲ್ ಜನರು ಹೀಗೆ ಹೇಳುತ್ತಾರೆ, ನಮ್ಮ ಈ ಒಂದು ಕೆಲಸ ಅಥವಾ ಹುದ್ದೆಯು ಕುರುಬರ ಹುದ್ದೆ ಆಗಿದೆ, ಆದ್ದರಿಂದ ಗೋಷೇನ್ ಪ್ರದೇಶದಲ್ಲಿ ಈ ಹುದ್ದೆಯಲ್ಲಿಯೇ ನಾವು ಮುಂದುವರಿಯುತ್ತೇವೆ ಎಂಬುದಾಗಿ ಅವರು ಕಡಾಖಂಡಿತವಾಗಿ ಹೇಳಿದರು. After so many years in Egypt, ಅನೇಕ ವರ್ಷಗಳ ಕಾಲ ಐಗಿಪ್ತದಲ್ಲಿ ಅವರು ಬದುಕಲು for ಆರಂಭಿಸಿದ past ನಂತರ 80 years now, ಈಗ ಕಳೆದ 80 ವರ್ಷಗಳಿಂದ they became settled immigrant construction laborers under Pharaoh. ನಾವು ನೋಡುತ್ತೇವೆ ಅವರು ಅಲ್ಲಿ ಸ್ಥಳೀಯ ವಲಸೆಗಾರರು ಅಂದ್ರೆ ನಿರ್ಮಾಣದ ಕಾರ್ಮಿಕರಾಗಿ ಅವರು ಕೆಲಸ ಮಾಡಲು Their life ಆರಂಭಿಸುತ್ತಾರೆ. is in a routine. ಅವರ ಜೀವಿತವು ಯಥಾಬದ್ಧವಾಗಿ They ಮುನ್ನಡೆಯುತ್ತಿತ್ತು. are used to being dominated, oppressed, and they are afraid. ಅವರ ಮೇಲೆ ಅವರು ಯಾವಾಗಲೂ ತಳ್ಳಲ್ಪಡುವಂಥವರು, ಅವರು
ಅವರು ಬೆದರಿಕೆಗೆ ಒಳಗಾದಂಥವರು ಆಗಿದ್ದರು. They are not prepared for deliverance. ಅವರು ಬಿಡುಗಡೆಗಾಗಿ ಸಿದ್ಧವಾಗಿಲ್ಲ. They are saying our life will go like this slavery only. ನಮ್ಮ ಜೀವಿತ ಕಾಲವೆಲ್ಲ ನಾವು ಗುಲಾಮರಾಗಿ ಇರುತ್ತೇವೆ They ಅಂತ need ಹೇಳುತ್ತಾರೆ. conviction now. ಈಗ ಅವರಿಗೆ ಒಂದು ಮನವರಿಕೆ They ಬೇಕು. should courage for getting out of Egypt. ಐಗುಪ್ತ ದೇಶದಿಂದ ಹೊರಗೆ ಬರುವುದಕ್ಕೆ ಅವರಿಗೆ ಧೈರ್ಯ ಬೇಕು. They need stamina and strength to move out of slavery. ಈ ಒಂದು ದಾಸತ್ವದಿಂದ ಆಚೆ ಬರುವುದಕ್ಕಾಗಿ ಅವರಿಗೆ ಆ ಬಲವು ಮತ್ತು ಧೈರ್ಯವು Some ಬೇಕಾಗಿದೆ. of us are used with slavery in life. ಕೆಲವರು ನಮ್ಮ ಜೀವಿತದಲ್ಲಿ ನಾವು ಈ ದಾಸತ್ವದೊಂದಿಗೆ ನಾವು ಬಹಳಷ್ಟು ವಿರಾಮವಾಗಿ Because of ಮುಂದುವರಿಯುತ್ತೇವೆ. prolonged suffering, we say we will live without many blessings. ನಾವು ಅನೇಕ ಸಾರಿ ಅಂದುಕೊಳ್ಳುತ್ತೇವೆ ದೀರ್ಘಕಾಲ ಹಿಂಸೆಗಳಲ್ಲಿ ನಾವು ಒಳಗಾಗಿರುವುದರಿಂದ ನಾವು ಯಾವುದೇ ಬಿಡುಗಡೆ ಹೊಂದದೆ ನಾವು ಹೀಗೆ ಮುಂದೆ We ಹೋಗುತ್ತೇವೆ are ಎಂಬುದಾಗಿ. totally adjusted in life. ನಮ್ಮ ಜೀವಿತದಲ್ಲಿ ಇದ್ದ ಪರಿಸ್ಥಿತಿಯಲ್ಲಿ ನಾವು ಇರುವುದಕ್ಕೆ ನಾವು Unless ಸಿದ್ಧರಾಗಿದ್ದೇವೆ. God shake us up through His judgment. ದೇವರು ತನ್ನ ನ್ಯಾಯ ತೀರ್ಪಿನ ಮುಖಾಂತರ ನಮ್ಮನ್ನು ಆತನು ಅಳುಗಾಡಿಸದಿದ್ದರೆ, Unless God put us into fire, we will not learn who is Lord. ದೇವರು ನಮ್ಮನ್ನು ಬೆಂಕಿ ಅನುಭವಗಳಲ್ಲಿ ಹಾಕದಿದ್ದರೆ ದೇವರು ಯಾರೆಂಬುದಾಗಿ ನಮಗೆ ಗೊತ್ತಾಗಲ್ಲ. Jesus asked that invalid fellow, 38 years he is there. God asked him, do you want to get well? ಯೇಸು ಸ್ವಾಮಿ ಅಲ್ಲಿ ಇರುವಂತ ಅಸ್ವಸ್ಥನಾದಂತ ವ್ಯಕ್ತಿ, ಅಂದ್ರೆ 38 ವರ್ಷಗಳ ಕಾಲ ಆತನು ಅಸ್ವಸ್ಥತೆಯಲ್ಲಿದ್ದನು. ಆತನಿಗೆ ಯೇಸು ಸ್ವಾಮಿ ಕೇಳುವಂತ ಪ್ರಶ್ನೆ, ನೀನು ಗುಣ ಹೊಂದಲು ನೀನು ಬಯಸುತ್ತೀಯಾ? Do we know our need for deliverance, salvation, breakthrough? ನಮಗೂ ಸಹ ಬಿಡುಗಡೆ ಬೇಕು, ಆರೋಗ್ಯ ಬೇಕು ಮತ್ತು ನಮ್ಮ ಕಷ್ಟಗಳಿಂದ ಪರಿಹಾರ ಬೇಕೆಂಬ ಅಗತ್ಯವನ್ನು ನಾವು Thank ತಿಳಿದುಕೊಂಡಿದ್ದೇವೆ. God for all the pains, all the striking of God, so that we will know that God has a better plan for us. ದೇವರ ಎಲ್ಲಾ ನ್ಯಾಯ ತೀರ್ಪುಗಳಿಗೆ ಅದ್ಭುತ ಕಾರ್ಯಗಳಿಗೂ ಸ್ತೋತ್ರ. ಏನಕ್ಕಂದ್ರೆ ನಮಗೆ ಗೊತ್ತಾಗುತ್ತದೆ ದೇವರು ಇನ್ನು ದೇವರಾಗಿದ್ದಾನೆ Look at ಎಂಬುದಾಗಿ. these magicians. ಮಂತ್ರಗಾರರನ್ನು ನೋಡೋಣ. These magicians, they are duplicating things. ನಾವು ನೋಡುತ್ತೇವೆ ಈ ಮಂತ್ರಗಾರರು ಅವರು ದೇವರ ಅದ್ಭುತಗಳನ್ನು ನಕಲು ಮಾಡುತ್ತಿದ್ದಾರೆ. Chapter 7 verse 22, but the Egyptian magicians did the same things by their secret arts, and Pharaoh's heart became hard. 7ನೇ ಅಧ್ಯಾಯದ 22ನೇ ವಾಕ್ಯ, ಆದರೆ ಈಜಿಪ್ಟ್ ಮಂತ್ರಗಾರರು ತಮ್ಮ ಮಾಟಗಳಿಂದ ಹಾಗೆ ಮಾಡಿದ್ದರಿಂದ ಫರೋಹನ ಹೃದಯವು ಕಠಿಣವಾಯಿತು. Pharaoh would not listen to Moses and Aaron, just as the Lord had said. ಯೆಹೋವನು ಹೇಳಿದಂತೆ ಅವನು ಅವರ ಮಾತುಗಳನ್ನು ಕೇಳಲಿಲ್ಲ. Same thing happens in 8 verse 7. ಅದೇ ಸಂಗತಿ 8ನೇ ಅಧ್ಯಾಯದ 7ನೇ But the ವಾಕ್ಯದಲ್ಲಿ magicians ನಡೆಯುತ್ತದೆ. did the same things by their secret art. They also made frogs come up on the land of Egypt. ಆದರೆ ಮಂತ್ರಗಾರರು ತಮ್ಮ ಮಾಟದಿಂದ ಹಾಗೆಯೇ ಮಾಡಿ ಕಪ್ಪೆಗಳನ್ನು ಈಜಿಪ್ಟ್ ದೇಶದ ಮೇಲೆ ಬರಮಾಡಿದರು. You want to know their names? It is in 2 Timothy chapter 3 verse 8. ಅವರ ಹೆಸರುಗಳನ್ನು ನೀವು ತಿಳಿದುಕೊಳ್ಳಲು ಬಯಸುವುದಾಗಿದ್ದರೆ ಅವರ ಹೆಸರುಗಳು 2ನೇ ತಿಮೋತಿ 3ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ The name is ಬರೆಯಲ್ಪಟ್ಟಿದೆ. Jannes and Jambres. ಅವರ ಹೆಸರು ಜನ್ನ ಮತ್ತು ಎಂಬ್ರಾ. These fellows, they are heading the magician team. ಇವರಿಬ್ಬರು ಈ ಮಂತ್ರಗಾರರ ಆ ಒಂದು ತಂಡಕ್ಕೆ When ನಾಯಕರಾಗಿದ್ದಾರೆ. Moses and Aaron perform, they say we also can perform. ಮೋಶೆ ಆರೋನರು ಅದ್ಭುತಗಳನ್ನು ಮಾಡುವಾಗ ನಮಗೂ ಸಹ ಇದಾಗುತ್ತದೆ ಎಂಬುದಾಗಿ But they ಹೇಳುತ್ತಾರೆ. are depending on their secret power. ಆದ್ರೆ ಅವರು ತಮ್ಮ ಆ ರಹಸ್ಯವಾದ ಶಕ್ತಿಯ They are ಮೇಲೆ specialists in xeroxing. ಅವರು ನಕಲು ಮಾಡುವುದರಲ್ಲಿ ನಿಪುಣರಾಗಿದ್ದಾರೆ. They explain away the truth. ಸತ್ಯವನ್ನು ಅವರು They ನಿರಾಕರಿಸುವಂತವರು. enslave Pharaoh. ಅಲ್ಲಿ ಫರೋಹನನ್ನು ದಬ್ಬಾಳಿಸುವಂತವರಾಗಿದ್ದಾರೆ. Paul says these are the category of false teachers and prophets in last days. ಕೊನೆಯ ದಿನಗಳಲ್ಲಿ ಬರುವಂತ ಸುಳ್ಳು ಬೋಧಕರ ಗುಣಗಳು ಇದಾಗಿರುತ್ತದೆ. Instead of helping people to get closer to God, they will do miracles and wonders and teachings so that people will live in self-indulgence. ದೇವರ ಸಮೀಪಕ್ಕೆ ಜನರನ್ನು ತರುವುದರ ಬದಲಾಗಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ತಮ್ಮ ಆ ಒಂದು ಸುಖ ಸಂಪತ್ತಿನಲ್ಲಿಯೇ ಜನರು ಮೆರೆಯುವಂತೆ ಇವರು ಮಾಡುತ್ತಾರೆ. 400 years God's people are in slavery. 400 ವರ್ಷಗಳ ಕಾಲ ದೇವರ ಜನರು ಈಗ ದಾಸತ್ವದಲ್ಲಿದ್ದಾರೆ. These secret magicians will give counsel to Pharaoh. They will enjoy the blessing of Pharaoh. ನಾವು ನೋಡುತ್ತೇವೆ ಈ ಮಂತ್ರಗಾರರೆಲ್ಲರೂ ರಹಸ್ಯವಾದ ಜ್ಞಾನ ಬುದ್ಧಿಯನ್ನು ಫರೋಹನಿಗೆ ಹೇಳಿಕೊಟ್ಟು ಫರೋಹನಿಂದ ಅವರು
ಆಸ್ತಿ ಐಶ್ವರ್ಯವನ್ನು ಪಡೆದುಕೊಳ್ಳುತ್ತಾರೆ. These fellows are specialists in enslaving others and they make a living out of it. ಇಂತಹ ಸುಳ್ಳು ಮಂತ್ರವಾದಿಗಳು ಇವರು ಜನರಿಗೆ ಸುಳ್ಳು ನಿರೀಕ್ಷೆಯನ್ನು ಕೊಟ್ಟು ಅವರು ತಾವು ಧನವಂತರಾಗುತ್ತಿದ್ದಾರೆ. They will tell their people what they want and they will explain away the scriptures. ಜನರು ಏನನ್ನು ಕೇಳಲು ಬಯಸುತ್ತಾರೋ ಅಂಥದನ್ನೇ ಹೇಳಿ ದೇವರ ವಾಕ್ಯವನ್ನು ನಿರಾಕರಿಸುವಂತವರು ಇವರು In ಆಗುತ್ತಾರೆ. Acts 13 you have a magicians like that. ನಾವು ನೋಡುತ್ತೇವೆ ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯದಲ್ಲಿ ಸಹ ಒಬ್ಬ His ಮಂತ್ರಗಾರನು name is Bar ಇದ್ದಾನೆ. Jesus. ಆತನ ಹೆಸರು ಬಾರ್ ಜೀಸಸ್ ಆಗಿರುತ್ತದೆ. Paul blinded him so that Sergius Paulus, the governor, will know Jesus. ಪೌಲನು ಆತನನ್ನು ಕುರುಡನಾಗಿ ಮಾಡುತ್ತಾನೆ. ಇದರ ಮುಖಾಂತರ ಸರ್ಜಿಯಸ್ ಎಂಬಾತನು ಕರ್ತನನ್ನು ತಿಳಿದುಕೊಳ್ಳಬೇಕೆಂಬುದಾಗಿ. Acts chapter 8 you see a fellow like that Simeon. He won great power and he enslaved people for so many years. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಲ್ಲಿಯೂ ಸಿಮಿಯೋನ್ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಸಹ ದೊಡ್ಡ ಶಕ್ತಿಯನ್ನು ತನ್ನ ಜೀವಿತದಲ್ಲಿ ಬಯಸುವಾತನಾಗಿದ್ದಾನೆ. ಕಾರಣವೇನೆಂದರೆ ಆತನು ಪ್ರಸಿದ್ಧನಾಗಬೇಕು. But a day is coming. ಆದರೆ ಒಂದು ದಿನ ಬರಲಿಕ್ಕಿದೆ. Exodus chapter 9 verse 11. ವಿಮೋಚನ ಕಾಂಡ 9ನೇ ಅಧ್ಯಾಯದ 11ನೇ ವಾಕ್ಯ. What it says, the ಅಲ್ಲಿ magicians could not stand before Moses because of the boils that were on them and all the Egyptians. ಮಂತ್ರಗಾರನು ಹುಣ್ಣಿನ ನಿಮಿತ್ತವಾಗಿ ಮೋಶೆಯ ಮುಂದೆ ನಿಂತುಕೊಳ್ಳಲಾರದೆ ಹೋದರು. ಏಕೆಂದರೆ ಹುಣ್ಣುಗಳು ಮಂತ್ರರ ಮೇಲೆಯೂ ಈಜಿಪ್ಟಿನ ಮೇಲೆಯೂ ಇದ್ದವು. A game over day will come. ಒಂದು ದಿನ ಈ ಆಟವೆಲ್ಲ ಮುಗಿಯುವಂತ ದಿನ ಬರಲಿಕ್ಕಿದೆ. God will strike the very flesh of the people who oppose the gospel and who will seduce people from knowing God and loving God. ಯಾರ್ಯಾರನ್ನು ದೇವರನ್ನು ಪ್ರೀತಿಸದೆ ಅವರನ್ನು ತಡೆಯುವಂತ ಜನರಾಗಿದ್ದಾರೋ, ಸುಳ್ಳು ಬೋಧಕರಾಗಿದ್ದಾರೋ, ಜನರನ್ನು ಸುವಾರ್ತೆಯನ್ನು ಕೇಳದಂತೆ ಮಾಡುವರಾಗಿದ್ದಾರೋ ಅಂಥವರ ದೇಹಗಳನ್ನು ದೇವರು ದಂಡಿಸುವಂತ ದಿನವು ಬರಲಿಕ್ಕಿದೆ. These magicians will not enjoy God, will not allow anybody else to enjoy the true God. ಈ ಮಂತ್ರಗಾರರು ದೇವರನ್ನು ಅವರು ಆನಂದಿಸುವುದಿಲ್ಲ, ಇತರರು ಸಹ ಆನಂದಿಸಬೇಕೆಂಬ ಅವಕಾಶವನ್ನು ಅವರಿಗೆ ಕೊಡುವುದಿಲ್ಲ. Finally we see Pharaoh. ನಂತರ ಕೊನೆಯಕ್ಕೆ ನಾವು ಫರೋಹನ He won't listen to anybody. ಆತನು ಯಾರ ಮಾತನ್ನು ಕೇಳುವುದಿಲ್ಲ. Sometimes things are out of control comes, then he understands there is a Lord who is in control. ಎಲ್ಲಾ ಸಂಗತಿಗಳು ಮಿತಿಮೀರಿ ಹೋಗುವಂತ ಸಮಯದಲ್ಲಿ ಆತನು ಒಂದು ವಿಷಯ ಅರ್ಥೈಸಿಕೊಳ್ಳುತ್ತಾನೆ, ಈ ಒಂದು ಸಂಗತಿಗಳ ಮೇಲೆ ದೇವರಿದ್ದಾನೆಂಬುದಾಗಿ. In spite of multiple warning, he won't change. ಅನೇಕ ಎಚ್ಚರಿಕೆ ಮಾತನ್ನು ದೇವರು ಕಳಿಸಿದರೂ ಸಹ ಆತನು ಬದಲಾವಣೆ ಹೊಂದಲ್ಲ. If at all he shed some crocodile tears, it is only for relief, not to know the Lord. ಸ್ವಲ್ಪ ಆತನು ಕಣ್ಣೀರನ್ನು ಸುರಿಸಿದರೆ ಅದು ಪರಿಹಾರಕ್ಕೆ ಮಾತ್ರವೇ, ಕರ್ತನನ್ನು ತಿಳಿದುಕೊಳ್ಳಬೇಕೆಂಬ ಕಣ್ಣೀರು ಆತನಿಗಿಲ್ಲ. In spite of God bulldozing him and his people day after day with the mighty hands of judgment, outstretched arms of God reveal so many things. In spite of all that, finally he and his people ended up in the watery grave of Red Sea. ದೇವರು ಅನೇಕ ಎಚ್ಚರಿಕೆಯ ಮಾತುಗಳನ್ನು ಹೇಳಿದರೂ ಸಹ, ಅನೇಕ ಸಂಗತಿಗಳನ್ನು ತೋರಿಸಿದರೂ ಸಹ ಫರೋಹನು ಆತನ ತಂಡದವರು ನೀರಿನೊಳಗೆ ಮುಳುಗಿ ಹೋದರು. Unless you and me repent, ನೀವು ಮತ್ತು ನಾನು ಮಾನಸಾಂತರ we ಪಡೆದಿದ್ದರೆ too will perish like that. ಹಾಗೆ ನಾವು ಸಹ ನಾಶವಾಗಿ ಹೋಗುತ್ತೇವೆ. Unless you and me repent ನೀವು ನಾನು ಮಾನಸಾಂತರ and ಹೊಂದಿದ್ದರೆ, turn to God, ಅವರ ಕಡೆಗೆ ತಿರುಗಿಕೊಳ್ಳದಿದ್ದರೆ, and if we are not growing in the expectation of God, ದೇವರ ಆ ಮಟ್ಟಕ್ಕೆ ನಾವು ಬೆಳೆಯದಿದ್ದರೆ, we also will perish like that. ಹಾಗೆ ನಾವು ಸಹ ನಾಶವಾಗಿ ಹೋಗುತ್ತೇವೆ. Four responses we saw. ಇವತ್ತು 4 ಪ್ರತಿಕ್ರಿಯೆಗಳನ್ನು ನಾವು Are we ಕಲಿತೆವು. like Moses? ನಾವು ಮೋಶೆ ಆಗಿದ್ದೆವೋ, Are we like God's people? ದೇವರ ಜನರ ಹಾಗಿದ್ದೆವೋ, Or are we like magicians? ಅಥವಾ ಮಂತ್ರಗಾರರ ಹಾಗಿದ್ದೆವೋ, Or like Pharaoh? ಅಥವಾ ಫರೋಹನ ಆಗಿದ್ದೆವೋ? Let us turn to God. ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. Tell God, ದೇವರಿಗೆ ಹೀಗೆ ಹೇಳೋಣ, God give me a flexible ಓ heart. ದೇವರೇ, ನನಗೆ ಮೃದುವಾದಂತ A ಹೃದಯವನ್ನು ಕೊಡು. sensitive heart. ಒಂದು ಸೂಕ್ಷ್ಮವಾದ ಹೃದಯವನ್ನು A ಕೊಡು. heart that long after you, Lord. ನನ್ನ ಹೃದಯವು ನಿನಗಾಗಿ ಹಾತೊರೆಯಬೇಕು. Help me, Lord, not to be perished
in your strike. ಕರ್ತನೆ, ನೀನು ಹೊಡೆಯುವಂತ ಸಮಯದಲ್ಲಿ ನಾನು ಹೊಡೆಯಲ್ಪಡಬಾರದು. Help me, Lord, to be flexible in your hands. ನಿನ್ನ ಆ ಒಂದು ಕೈಗಳಲ್ಲಿ ನಾನು ಮೃದುವಾಗಿರುವುದಕ್ಕೆ To ಸಹಾಯ be ಮಾಡು. multiplied in your hands. ನಿನ್ನ ಆ ಒಂದು ಹಸ್ತದಲ್ಲಿ ನಾನು ಬೆಳೆಯುವುದಕ್ಕಾಗಿ, And to be a blessing in the world around. ನನ್ನ ಸುತ್ತಲಿರುವಂತಹ ಲೋಕಕ್ಕೆ May ಆಶೀರ್ವಾದದಾಯಕವಾಗಿ God help each one of us ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. to learn this mighty God. ಈ ಸರ್ವಶಕ್ತನಾದ ದೇವರ ಕುರಿತಾಗಿ And to know that ತಿಳಿದುಕೊಳ್ಳೋಕೆ, He alone is the extraordinary God who do extraordinary things even in ordinary lives like ours. ಸಾಧಾರಣವಾದಂಥ ನಮ್ಮ ಜೀವಿತಗಳಲ್ಲಿ ದೇವರು ಅಸಾಧಾರಣವಾದಂಥ ಅದ್ಭುತಗಳನ್ನು ಮಾಡುವುದಕ್ಕೆ God ಶಕ್ತನಾಗಿದ್ದಾನೆ. bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. This morning, as we have heard from the word of God, let us be like Moses, totally committed to Him and to love Him in spite of all our situations and circumstances. ಆಗಲೇ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಿದ ಹಾಗೆ ಎಲ್ಲ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಪ್ರತಿಕ್ರಿಯೆಯು ಮೋಶೆ ಹಾಗೆ ಇರಲಿ. ನಾವು ಕರ್ತನನ್ನು ಕೊನೆ ಉಸಿರಿನ ತನಕ ಪ್ರೀತಿಸುವುದಕ್ಕಾಗಿ, ಕಷ್ಟ ದುಃಖ ಬಂದರೂ ಹಿಂತಿರುಗಿ ನೋಡದಂತೆ ನಾವು ಆತನ ಮೇಲೆ ದೃಷ್ಟಿ ಇಟ್ಟು ಮುನ್ನಡೆಯುವುದಕ್ಕಾಗಿ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. Breathe this away.
Jesus Christ, ನಮ್ಮ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಕೃಪೆಯು, lavish love of God the Father, ತಂದೆಯಾದ ದೇವರ ಅಳತೆಯಲ್ಲಿ ಇಲ್ಲದಂತಹ ಪ್ರೀತಿಯು, the continuous abiding of the blessed Holy Spirit, ಪರಿಶುದ್ಧಾತ್ಮನ ನಿತ್ಯವಾದಂತ ಪ್ರಸನ್ನತೆಯು be with each one of us, ನಮ್ಮೆಲ್ಲರ ಸಂಗಡ ಇರಲಿ. to know our Lord and Savior better every day. ಪ್ರತಿನಿತ್ಯವೂ ನಮ್ಮ ಕರ್ತನನ್ನು ಇನ್ನೂ ಸಮೀಪವಾಗಿ ಅರಿತುಕೊಳ್ಳುವುದಕ್ಕೆ God bless all. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.